ಮೇಷರಾಶಿಯವರ 2026ನೇ ಇಸ್ವಿಯ ಹೊಸ ವರ್ಷದ ಮೊದಲನೇ ತಿಂಗಳು ಜನವರಿ ತಿಂಗಳ ಮಾಸ ಭವಿಷ್ಯದಲ್ಲಿ 5 ನಿಗೂಢವಾದ ಎಚ್ಚರಿಕೆಗಳನ್ನು ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸಲಿದ್ದೇನೆ. ಶುಭ ವಿಚಾರ ವಿಡಿಯೋ ಆಲ್ರೆಡಿ ಮಾಡಿದ್ದೇನೆ, ನೋಡಿಲ್ಲ ಅಂದರೆ ಇದೇ ಚಾನಲ್ನಲ್ಲಿ ಇದೆ ಅಥವಾ ಫೇಸ್ಬುಕ್ಕಲ್ಲಾದರೆ ಇದೇ ಪೇಜಲ್ಲೇ ಇರುತ್ತೆ, ದಯವಿಟ್ಟು ನೋಡಿ ಅದನ್ನು ಸಹ. ಈ ಒಂದು ವಿಡಿಯೋದಲ್ಲಿ ನಾನು ಎಚ್ಚರಿಕೆಗಳು ಕೊಡ್ತಾ ಇದ್ದೇನೆ. ಎಚ್ಚರಿಕೆಗಳು ಅಂತದ್ರಲ್ಲಿ ಶುಭ ವಿಚಾರ ಇರಲ್ಲ, ಸೊ ಅದರಿಂದ ಹೆದರಿಸ್ದಂತ ಅನ್ಸುತ್ತೆ. ದಯವಿಟ್ಟು ನಾನು ಹೆದರ್ಸೋಕ್ಕಂತೂ ವಿಡಿಯೋ ಮಾಡ್ತಾ ಇಲ್ಲ, ಹಾಗೆ ಅಪಾರ್ಥ ಮಾಡ್ಕೊಳ್ಬೇಡಿ, ಏನು ಬರೀ ಹೆದರಿಸ್ತಾ ಇದ್ದಾರೆ ಇವರು ಅಂತ. ಒಳ್ಳೆಯದು ಕೂಡ ಹೇಳಿದ್ದೀನಿ, ಅದು ಇನ್ನೊಂದು ವಿಡಿಯೋದಲ್ಲಿ ಇದೆ ಅಷ್ಟೇ, ಗೊತ್ತಾಯ್ತಲ್ವಾ? ಆ ವಿಡಿಯೋ ಬೇರೆ, ಶುಭ ವಿಚಾರ ವಿಡಿಯೋ ಬೇರೆ, ಎಚ್ಚರಿಕೆಗಳ ವಿಡಿಯೋ ಬೇರೆ. ಇದು ಎಚ್ಚರಿಕೆಗಳ ವಿಡಿಯೋ, ಶುಭ ವಿಚಾರ ವಿಡಿಯೋ ಇನ್ನೊಂದು ಬರಲಿದೆ. ಮೊದಲನೇದಾಗಿ ನಮ್ಮ ಆತ್ಮೀಯ ಮೇಷರಾಶಿಯ ಎಲ್ಲ ವೀಕ್ಷಕರಿಗೆ 2026ನೇ ಇಸವಿಯ ಆಂಗ್ಲ ನೂತನ ಸಂವತ್ಸರದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ, ಹೊಸ ವರ್ಷ ಹೊಸ ಹರುಷವನ್ನ, ಹೊಸತನ್ನ, ಒಳಿತನ್ನ ತಂದುಕೊಡ್ಲಿ, ನಿಮ್ಮೆಲ್ಲರ ಕನಸುಗಳು ನನಸಾಗಲಿ ಅಂತ ಹೇಳ್ತಾ ಜನವರಿ ತಿಂಗಳ ಮಾಸ ಭವಿಷ್ಯದಲ್ಲಿ ಎಚ್ಚರಿಕೆಗಳ ವಿಡಿಯೋನ ಶುರು ಮಾಡೋಣ. ಮೊದಲನೇ ಎಚ್ಚರಿಕೆ ಮೇಷರಾಶಿಯವರಿಗೆ ಜನವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ತಿಂಗಳ ಮೊದಲನೇ ಭಾಗದಲ್ಲಿ ಅಂದ್ರೆ ಜನವರಿ ತಿಂಗಳ ಮೊದಲನೇ ವಾರ, ಎರಡನೇ ವಾರದ ಒಳಗಡೆನೆ ಅಂದ್ರೆ ಮೊದಲನೇ ವಾರದಲ್ಲೇ ಹೆಚ್ಚು ಕಡಿಮೆ ಸ್ವಲ್ಪ ಕಾಲಿಗೆ ಏಟು ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಅದರಲ್ಲೂ ಕಾಲು ಊದ್ಕೊಳ್ತಕ್ಕಂಥದ್ದು ಇರ್ಬೋದು. ಯಾಕಂದ್ರೆ ತುಂಬ ನಡೆದು ಕಾಲು ಊದ್ಕೊಂತು ಅಂತನೋ, ಅನಿರೀಕ್ಷಿತವಾಗಿ ನಡೆಯೋ ಪರಿಸ್ಥಿತಿ ಬಂದ್ಬಿಡ್ತು, ಕಾಲು ಊದ್ಕೊಬಿಡ್ತು ಅಂತಲೋ, ಅಥವಾ ಜಾರ್ ಬಿದ್ದೆ ಕಾಲು ಉಣ್ಕೋಯ್ತು ಅಂತಲೋ, ನಡಿಬೇಕಾದ್ರೆ ಏನೋ ಕಾಲಿಗೆ ಏಟಾಯಿತು ಅಂತಲೋ. ಒಟ್ಟು ಜನವರಿ ತಿಂಗಳಲ್ಲಿ ಮೇಷರಾಶಿಯವರು ಕಾಲಿಗೆ ಒಂದು ಸ್ವಲ್ಪ ಸಮಸ್ಯೆ ಮಾಡಿಕೊಳ್ಳಲಿದ್ದೀರಿ ಅನ್ನುವಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಸೊ ಅದರಿಂದ ನಡಿಬೇಕಾದ್ರೆ ನೋಡ್ಕೊಂಡು ನಡೀರಿ, ಅಲ್ಲಿ ಎಣ್ಣೆ ಚೆಲ್ಲಿದೆಯಾ, ನೀರು ಚೆಲ್ಲಿದೆಯಾ, ಜಾರ್ತಾ ಇದೆಯಾ, ಏನೊಂದು ನೋಡ್ಕೊಂಡು ನಡೀರಿ. ಸ್ವಲ್ಪ ನಿಧಾನ, ಸಾವಧಾನವೇ ಪ್ರಧಾನ ಅನ್ನೋ ರೀತಿಯಲ್ಲಿ ನಡ್ಕೊಂಡು ಹೋದ್ರೆ ಒಳ್ಳೆಯದು. ಇನ್ನು ಕಾಲು ಸ್ವಲ್ಪ ವಾತ ಅಂತ ಬರುತ್ತೆ ಆಯುರ್ವೇದದಲ್ಲಿ, ವಾತ ಪಿತ್ತ ಕಫ ಜ್ವರ ಅಂತ. ವಾತ ಅಂದ್ರೂ ಒಂದು ಸ್ವಲ್ಪ ವಾಯುವಿಗೆ ಸಂಬಂಧಪಟ್ಟದ್ದು, ಸ್ವಲ್ಪ ಕಾಲೆಲ್ಲ ಊದ್ಕೊಳ್ತಕ್ಕಂಥ ಸಾಧ್ಯತೆಗಳು ಇರ್ತದೆ. ಸೊ ವಾತ ಸಂಬಂಧಿತವಾದಂಥ ಔಷಧೋಪಚಾರಗಳು ಮಾಡಬೇಕಾಗತ್ತೆ. ಅದಕ್ಕೆ ನೀವು ಉತ್ತಮವಾದ ಆಯುರ್ವೇದಿಕ್ ಡಾಕ್ಟರ್ನ ಭೇಟಿ ಮಾಡಿದ್ರೆ ಖಂಡಿತವಾಗಿ ನಿಮ್ಗೆ ಅದನ್ನು ತಿಳಿಸ್ಕೊಡ್ತಾರೆ, ಒಳ್ಳೆಯದಾಗಲಿ. ಇಲ್ಲ ನಾವು ವಿಶೇಷವಾಗಿ ನಿಮ್ಮ ರಕ್ಷಣೆಗೋಸ್ಕರ ವಿಶೇಷ ದೇವತಾರಾಧನೆಗಳನ್ನು ಮಾಡ್ತಾ ಇದ್ದೇವೆ, ವಿಶೇಷ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ವಿಡಿಯೋ ಎಂಡಲ್ಲಿ ಅದ್ರ ಬಗ್ಗೆ ತಿಳಿಸ್ತೇನೆ. ಎರಡನೇ ಎಚ್ಚರಿಕೆ ಮೇಷರಾಶಿಯವರಿಗೆ ಜನವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವು ಎಲ್ಲಿ ಉದ್ಯೋಗ ಮಾಡ್ತಿದ್ದೀರೋ ಅಲ್ಲಿರಬಹುದು, ಅಥವಾ ಎಲ್ಲಿ ವ್ಯಾಪಾರ, ಇಲ್ಲ ನಮ್ಮ ಬಿಸ್ನೆಸ್ ಮಾಡ್ತಿರೋ ಸರ್ ನನ್ನ ಜಾಬ್ ಅಲ್ಲ ಅಂದ್ರೆ ನೀವು ಬಿಸ್ನೆಸ್ ಮಾಡೋ ಜಾಗದಲ್ಲಿ, ವ್ಯಾಪಾರ ಮಾಡುವ ಜಾಗದಲ್ಲಿ ಆಗಿರಬಹುದು. ಒಂದೇ ಉದ್ಯೋಗ ಮಾಡುವ ಜಾಗದಲ್ಲಿ ಅಥವಾ ವ್ಯಾಪಾರ ಮಾಡುವ ಜಾಗದಲ್ಲಿ ವರ್ಷದ ತಿಂಗಳಿನ ಎರಡನೇ ಅಂದರೆ ಜನವರಿ ಎರಡನೇ ವಾರದಲ್ಲಿ ಒಂದು ಸ್ವಲ್ಪ ನಿಮಗೆ ಒಂದು ಮೋಸ ಆಗುವಂಥ ಸಾಧ್ಯತೆ ಜಾಸ್ತಿ ಕಂಡು ಬರ್ತಾ ಇದೆ. ಯಾವುದೋ ವ್ಯಕ್ತಿಯಿಂದ ಮೋಸ ಆಗುತ್ತೋ, ಯಾವುದೋ ವಿಚಾರದಲ್ಲಿ ಮೋಸ ಆಗುತ್ತೋ. ಮೇಷರಾಶಿಯವರಿಗೆ ಜನವರಿ ತಿಂಗಳ ಎರಡನೇ ವಾರದಲ್ಲಿ ಅವರು ಉದ್ಯೋಗ ಮಾಡೋ ಜಾಗದಲ್ಲಿ ಆಗಿರ್ಬೋದು, ವ್ಯಾಪಾರ ವ್ಯವಹಾರ ಮಾಡೋ ಜಾಗದಲ್ಲಿ ಆಗಿರಬಹುದು, ಸ್ವಲ್ಪ ಮೋಸ ಆಗುವ ಸಾಧ್ಯತೆ ಇದೆ. ಸ್ವಲ್ಪ ಎಚ್ಚರಿಕೆಯಿಂದ ವ್ಯವಹರಿಸಿ, ಆದಷ್ಟು ಸಹ ಪ್ರಜ್ಞಾಪೂರ್ವಕವಾಗಿರಿ. ಆಂಗ್ಲ ಭಾಷೆಯಲ್ಲಿ ಕ್ಯಾರಿಡ್ ಅವೇ ಅಂತ ಹೇಳ್ತಾರೆ, ಕ್ಯಾರಿ ಅವೇ ಅಂತ. ಆ ಥರ ನಿಮ್ಮನ್ನು ಸ್ವಲ್ಪ ಮಾತಿನಲ್ಲಿ ಮುಳುಗಿಸಿ ಅಥವಾ ಏನೋ ಒಂದು ನಿಮ್ಮನ್ನು ಹೊಗಳಿ ಎಲ್ಲ ಮಾಡಿ ನಿಮಗೆ ಆಮೇಲೆ ನಿಮ್ಮ ಹತ್ರ ಕೆಲಸ ಮಾಡಿಸ್ಕೊಂಡು ಮೋಸ ಮಾಡುವ ಸಾಧ್ಯತೆಗಳು ಜಾಸ್ತಿ ಕಂಡು ಬರ್ತಾ ಇದೆ. ಸ್ವಲ್ಪ ಆದಷ್ಟು ವಿಷ್ಣು ಸಹಸ್ರನಾಮ ಪ್ರತಿ ದಿವಸ ಓದ್ಕೊಂಡ್ರೆ ಒಳ್ಳೆಯದು, ಅಥವಾ ಕೇಳಿಸ್ಕೊಂಡ್ರೂ ಆಗುತ್ತೆ. ಮನೆ ಹತ್ರ ಎಲ್ಲರೂ ವಿಷ್ಣು ಸಂಬಂಧಿತ ದೇವಸ್ಥಾನಗಳಿದ್ರೆ ಹೋಗಿ ತುಳಸಿಯಲ್ಲಿ ಒಂದು ಅರ್ಚನೆ ಮಾಡಿಸಿದ್ರು ಕೂಡ ತುಂಬ ಒಳ್ಳೆಯದು ಅಂತ ಅನಿಸ್ತಾ ಇದೆ. ಯಾವುದಾಗುತ್ತೋ ಅದು ಮಾಡಿ. ಇಲ್ಲ ವಿಶೇಷವಾಗಿ ನಾವೇ ನಿಮಗೊಂದು ಅದ್ಭುತವಾದಂತಹ ರಕ್ಷಾ ಕವಚವನ್ನು, ವಿಶೇಷ ಪರಿಹಾರವನ್ನು ಮಾಡಿ ಕೊಡ್ತಾ ಇದ್ದೇವೆ. ಅದನ್ನು ಈ ವಿಡಿಯೋ ಎಂಡಲ್ಲಿ ತಿಳಿಸ್ತಾನೆ, ವಿಡಿಯೋ ಎಂಡ್ ತನಕ ನೋಡಿ. ಮೂರನೇ ಎಚ್ಚರಿಕೆ ಮೇಷರಾಶಿಯವರಿಗೆ ಈ ಒಂದು ಜನವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಬಹಳ ಇಂಪಾರ್ಟೆಂಟ್ ಅಥವಾ ಬಹಳ ಪ್ರಮುಖವಾದ ಒಂದು ಪ್ರಯಾಣ ನೀವು ಮಾಡುವಂಥದ್ದು ವ್ಯರ್ಥವಾಗುವ ಸಾಧ್ಯತೆ ಇದೆ. ಅಲ್ಲಿಗೆ ಹೋಗಲೇಬೇಕು, ತುಂಬ ಇಂಪಾರ್ಟೆಂಟ್, ನಾನು ಅಲ್ಲಿಗೆ ಹೋಗಲೇಬೇಕು, ಅಲ್ಲಿ ಹೋಗ್ಲಿ ಅಂದ್ರೆ ಆಗೋದೇ ಇಲ್ಲ, ಏನೋ ತುಂಬ ತೊಂದರೆ ಆಗ್ತದೆ ನಾನು ಹೋಗ್ಲೋದ್ರೆ ಅನ್ನೋ ರೀತಿಯಲ್ಲಿ ನೀವು ಎಲ್ಲ ಕೆಲಸಗಳನ್ನು ಬದಿಗಿಟ್ಟು ಅಲ್ಲಿಗೆ ಹೋಗಿರ್ತೀರ, ಒಂದು ಪ್ರಯಾಣವನ್ನು ಮಾಡಿರ್ತೀರ. ಬಟ್ ಆ ಪ್ರಯಾಣ ವ್ಯರ್ಥ ಆಗಿಬಿಡುತ್ತೆ. ಯಾರು ನಿಮ್ಮನ್ನು ಬಹಳ ಚೆನ್ನಾಗಿ ಏನೋ ವೆಲ್ಕಮ್ ಮಾಡ್ಕೊಳ್ತಾರೆ ಅಂತಲೋ, ಅಥವಾ ನಿಮಗೆಲ್ಲ ವ್ಯವಸ್ಥೆ ಮಾಡ್ತಾರೆ ಅಂತಲೋ, ಅಥವಾ ಹೋದ ತಕ್ಷಣ ನಾನು ಇವಾಗ ಹೋದ್ರೆ ಆ ಕೆಲಸ ಆಗುತ್ತೆ ಅಂತ ಅಂದ್ಕೊಂಡಿರ್ತಾರೋ ಅದು ಆಗಲ್ಲ, ಅಥವಾ ಎಡವಟ್ಟಾಗುವ ಸಾಧ್ಯತೆ ಇರ್ತದೆ. ಇಲ್ಲಿ ಬಹಳ ಪ್ರಮುಖವಾಗಿ ನಾನು ಕಾಣಬಹುದಾಗಿರ್ತಕ್ಕಂಥದ್ದು ಏನು ಅಂತಂದರೆ, 3ನೇ ವಾರ ಅಥವಾ 4ನೇ ವಾರ, 3 ಅಥವಾ 4ನೇ ವಾರಕ್ಕೆ ಹೋದಂಗೆ ನಿಮ್ಮ ಒಂದು ಪ್ರಯಾಣ ವ್ಯರ್ಥವಾಗುವ ಸಾಧ್ಯತೆ. ಅದು ನೀವು ಏನು ಅಂದ್ಕೊಂಡು ಹೋಗಿರ್ತೀರೋ, ಏನು ಕೆಲಸಕ್ಕೆ ಹೋಗಿರ್ತೀರೋ, ಏನಾಗುತ್ತೆ ಅಂದ್ಕೊಂಡು ಹೋಗಿರ್ತೀರೋ, ಅಥವಾ ನಿಮಗೆ ತುಂಬ ಗೌರವ ಮರ್ಯಾದೆಗಳು ಕೊಡ್ತಾರೆ ಅಂತ ಹೋಗಿರ್ತೀರೋ, ಏನೋ ಅಂದ್ಕೊಂಡು ಹೋಗಿರ್ತೀರ. ಒಟ್ಟು ಅಲ್ಲಿ ಹೋದಾಗ ನೀವು ಅಂದ್ಕೊಂಡಂಗೆ ಆಗಲ್ಲ, ಏನೋ ಒಂದು ಸ್ವಲ್ಪ ವ್ಯತ್ಯಾಸವಾಗುವ ಸಾಧ್ಯತೆ ಇದೆ. ಅದು ಮನಸ್ಸಿಗೆ ತೆಗೆದುಕೊಳ್ಬಾರ್ದು ನೀವು. ಆಯಿತು ಇದಾಗುತ್ತೆ, ಹೋಗೋಣ ನೆಕ್ಸ್ಟ್
ಮುಂದೋಗೋಣ ಬಿಟ್ಲಾಗಿದ್ದಲ್ಲ ಇಲ್ಲೇ ಮರ್ತೋಗೋಣ ಅನ್ನೋ ಥರ ಏನು ಮಾಡಬೇಕು, ಅಥವಾ ನಿರಂತರ ಮತ್ತೆ ಪ್ರಯತ್ನವನ್ನು ಮಾಡಬೇಕು. 1 ಅಥವಾ 2 ಮಾತ್ರ ವ್ಯರ್ಥ ಆಗ್ಬೋದು ಪ್ರಯಾಣ, 3ನೇದು 4ನೇದು ಆಗಲೇಬೇಕು ಅಂತೇನಿಲ್ಲ. ಅಥವಾ ನಿರಂತರ ಪ್ರಯತ್ನಗಳು ಯಶಸ್ಸನ್ನು ಖಂಡಿತವಾಗಿ ಕೊಡಲಿದೆ. ನಿಮಗೆ ಒಳ್ಳೆಯದಾಗಲಿ. 4ನೇ ಎಚ್ಚರಿಕೆ ಮೇಷರಾಶಿಯವರಿಗೆ ಜನವರಿ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ನಿಮಗೆ ಗೊತ್ತಿಲ್ಲದಂತೆ ಯಾರೊಬ್ಬರು ನಿಮ್ಮ ಬಗ್ಗೆ ತಪ್ಪು ತಿಳಿದುಕೊಂಡಿರ್ತಾರೆ ಅಂತ. ತಿಳ್ಕೊಳ್ಳಿ ಬಿಡ್ರಿ, ನಮ್ಗೇನಾಗಬೇಕು, ಕೇಳಿದ್ರೆ ಹೇಳ್ತೀವಪ್ಪ, ಅವ್ರು ತಿಳ್ಕೊಂಡ್ರೆ 1000 ಅನ್ಕೊಂಡು ನನಗೇನಾಗಬೇಕು ಅಂತ. ನಿಮಗೇ ಆಗಬೇಕಾಗಿರೋದು. ಯಾಕೆಂದರೆ ಯಾವ ವ್ಯಕ್ತಿ ನಿಮ್ಮ ಬಗ್ಗೆ ತಪ್ಪು ಕಲ್ಪನೆ ಅಥವಾ ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಂಡಿದ್ದಾರೋ ಅವರಿಂದ ನಿಮಗೆ ಯಾವುದೇ ಸಹಾಯಗಳು ಸಿಗೋದಿಲ್ಲ, ಗೊತ್ತಲ್ವಾ? ಸೊ ಅದರಿಂದ ಯಾವುದೋ ಮೋಸ್ಟ್ ಇಂಪಾರ್ಟೆಂಟ್ ವ್ಯಕ್ತಿ ಅವರಾಗಿರಬಹುದು. ಯಾಕೆ ಎಲ್ಲರೂ ನೋಡಿ, ಪ್ರತಿಯೊಬ್ಬ ವ್ಯಕ್ತಿಯೂ ಇಂಪಾರ್ಟೆಂಟೇ, ಪ್ರತಿಯೊಬ್ಬರಿಗೂ ಅವರಿಗೆ ಪ್ರಾಮುಖ್ಯತೆ ಇದ್ದೆ, ಅವರವರ ಇದಕ್ಕೆ ಅವ್ರ ಪ್ರಾಮುಖ್ಯತೆ ಇದ್ದೇ ಇರುತ್ತೆ, ಗೊತ್ತಾಯ್ತಲ್ವಾ? ಸೊ ಯಾರನ್ನೂ ತಾತ್ಸಾರ ಮಾಡಬೇಡಿ, ಯಾವ ವ್ಯಕ್ತಿಯೂ ತಾತ್ಸಾರದ ದೃಷ್ಟಿಯಿಂದ ನೋಡಬೇಡಿ. ದಯವಿಟ್ಟು ನಾನು ನಿಮ್ಗೆ ಹೇಳ್ತಕ್ಕಂಥ ಸಜೆಷನ್, ನಾನು ಕೊಡ್ತಾ ಇರ್ತಕ್ಕಂಥದ್ದು, ಯಾರೋ ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಂಡಿದ್ದಾರೆ ಅಂದರೆ ಯಾರು ತಪ್ಪು ತಿಳ್ಕೊಂಡಿದ್ದಾರೆ, ಏನು ತಪ್ಪು ತಿಳ್ಕೊಂಡಿದ್ದಾರೆ, ಕ್ಲಾರಿಫಿಕೇಷನ್ ಏನು ಕೊಡಬೇಕು ಅದಷ್ಟನ್ನ ಕೊಟ್ಟು ನಿಮ್ಮ ತಪ್ಪಿಲ್ಲ, ನೀವು ಸರಿ ಇದ್ದೀರಿ ಅನ್ನುವಂಥದ್ದನ್ನ ನೀವು ಹೇಳಿಕೊಳ್ಳಬೇಕಾದಂಥ ಪರಿಸ್ಥಿತಿ ಇದೆ. ಮೊದಲೇ ಸಾತಿ ವೇಗದಲ್ಲಿ ಶನಿ ಇರೋದ್ರಿಂದ ಇಷ್ಟು ತಪ್ಪು ತಿಳ್ಕೊಂಡ್ರೆ ಸಾಕು ನಿಮ್ಮ ಬಗ್ಗೆ, ಇಷ್ಟು ತಪ್ಪು ಆಗ್ಬಿಡ್ತದೆ, ಅದು ಮುಂದೆ ಅದು ಬೆಳೆದು ಇಷ್ಟು ದೊಡ್ಡ ಆಗ್ಬಿಡುತ್ತೆ ನಿಮ್ಮ ಬಗ್ಗೆ. ಸೊ ಇಲ್ಲದಲ್ಲ ಸಿಲ್ಲೆ ಸಲದ ಊಹಾಪೋಹಗಳು ನಿಮ್ಮ ಬಗ್ಗೆ ಎಲ್ಲ ಕಡೆ ಟಾಮು, ನೀವು ಆ ತಪ್ಪೇ ಮಾಡಿರೋದಿಲ್ಲ, ಯಾಕೆ ಸುಮ್ಮನೆ ಕಷ್ಟಪಡುವಂಥದ್ದು? ಸೊ ನಾನು ಹೇಳುವಂಥದ್ದೇನು, ಯಾರೋ ಒಬ್ಬರು ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಂಡಿದ್ದಾರೆ ಅಂತ ನಿಮ್ಗೆ ಗೊತ್ತಾದರೆ ಸೀದಾ ಹೋಗೋರ ಹತ್ರ ಕೂತ್ಕೊಂಡಪ್ಪ, ನಂದೇನು ತಪ್ಪಿಲ್ಲ ಇದರಲ್ಲಿ, ನಾನು ಕ್ಲಿಯರ್ ಹ್ಯಾಂಡ್ಸ್, ನಾನು ಕ್ಲೀನ್ ಹ್ಯಾಂಡ್ಸ್ ನಂದು ಅನ್ನೋ ರೀತಿಯಲ್ಲಿ ನಿಮ್ಮ ಕ್ಲಾರಿಫಿಕೇಷನ್ ಏನಿದೆ ನೀವು ಕೊಟ್ಕೊಂಡ್ಬಿಡ್ಬೇಕಾಗತ್ತೆ, ಗೊತ್ತಾಯ್ತಲ್ವಾ? ಸೊ ಅದನ್ನು ಮಾಡ್ಕೊಂಡ್ರೆ ನಿಮಗೆ ತುಂಬ ತುಂಬ ಒಳ್ಳೆಯದು. ಯಾರೋ ಒಬ್ಬರು ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಂಡಾಗ ತುಂಬ ಕಷ್ಟ ಆಗುತ್ತೆ, ನಿಮ್ಮ ಬಗ್ಗೆ ದೃಷ್ಟಿ ಆಗುತ್ತೆ, ಅಥವಾ ನಿಮ್ಮ ಹತ್ರ ದುಡ್ಡಿರಲ್ಲ, ದುಡ್ಡಿದೆ ಅಂತ ಅವ್ರು ಅನ್ಕೊಂಡಿರ್ತಾರೆ, ನೀವು ಎಲ್ಲೋ ಬರೋದು ಅವರೇನೋ ಅನ್ಕೊಂಡು ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಂಡು ದೃಷ್ಟಿ ಹಾಕಿದ್ರೆ ನಿಮ್ಗೆ ಬರೋ ದುಡ್ಡು ಬರಲಿಲ್ಲ. ಸೊ ಈ ದೃಷ್ಟಿ ದೋಷ, ಮಾಟ ಮಂತ್ರ, ಶತ್ರುಬಾಧೆ ಇದೆಲ್ಲ ಒಂದಕ್ಕೊಂದಕ್ಕೆ ಲಿಂಕ್. ಅದು ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಂಡ್ರು, ನಿಮ್ಮ ಬಗ್ಗೆ ನಿಮ್ಮ ಮೇಲೆ ಒಂದು ಶತ್ರುತ್ವವನ್ನು ಕಂಟಿನ್ಯೂ ಮಾಡಿದ್ರು, ನಿಮ್ಮ ಬಗ್ಗೆ ಏನೋ ಅಂತ ಅಂದ್ಕೊಂಡು ನಿಮ್ಮನ್ನು ಕಂಡ್ರೆ ಅಸಹ್ಯ ಪಟ್ಕೊಂಡ್ರು, ತೊಂದರೆ ನಿಮಗೆ ಆಗ್ತದೆ. ಸೊ ಆದ್ದರಿಂದ ಅದ್ರ ಬಗ್ಗೆ ಬಹಳ ಕೇರ್ಫುಲ್ ಆಗಿರ್ಬೇಕು ನೀವು, ಗೊತ್ತಾಯ್ತಲ್ವಾ? ಅದಕ್ಕೆ ಹೇಳಿದ್ದು ನಾನು ವಿಷ್ಣು ಸಹಸ್ರನಾಮ ಡೈಲಿ ಕೇಳಿಸ್ಕೊಳ್ತಾ ಇರಿ ಅಂತ. ಇಲ್ಲ ಅಂತಂದರೆ ವಿಶೇಷ ಪ್ರಸಾದ, ವಿಶೇಷ ಪರಿಹಾರ ನಾವು ಮಾಡ್ತಾ ಇದ್ದೇವೆ, ಈಗ ಹೇಳ್ತೇನೆ ಅದ್ರ ಬಗ್ಗೆ ಮುಂದೆ. 5ನೇ ಎಚ್ಚರಿಕೆ ಮೇಷರಾಶಿಯವರಿಗೆ ಈ ಒಂದು ಜನವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವು ಮೇಷರಾಶಿಯವರು ಜನವರಿ ತಿಂಗಳಲ್ಲಿ ನಿರಂತರವಾಗಿ ಅಂದರೆ ನಿದ್ದೆ ಕೂಡ ಸರಿಯಾಗಿ ಮಾಡದೇನೆ ಕೆಲಸ ಮಾಡುವಂತಹ ಸಾಧ್ಯತೆ ಇದೆ, ಶ್ರಮ ವಹಿಸುವಂತಹ ಸಾಧ್ಯತೆ. ನೋಡಿ, ಒಬ್ಬ ಮನುಷ್ಯನಿಗೆ ಕನಿಷ್ಠ ಪಕ್ಷ ನಿದ್ರೆ ಅನ್ನುವಂಥದ್ದು ಬೇಕೇ ಬೇಕಾಗ್ತದೆ. ನನಗೆ ಇಲ್ಲಿ ಕಾಣುವ ಪ್ರಕಾರವಾಗಿ ಮೇಷರಾಶಿಯವರು ನೀವು ಜನವರಿ ತಿಂಗಳಲ್ಲಿ ಸರಿಯಾಗಿ ನಿದ್ರೆನೇ ಮಾಡಲ್ಲ. ಶರೀರಕ್ಕೆ ಎಷ್ಟು ಅವಶ್ಯಕತೆ ಇದೆ, ಕನಿಷ್ಠ ಪಕ್ಷದ ಅವಶ್ಯಕತೆಯಷ್ಟು ನಿದ್ರೆ ಮಾಡಲ್ಲ. ಈ ನೀವು ಯಾವಾಗ ನಿದ್ರೆ ಮಾಡೋದಿಲ್ವೋ ನಿಮ್ಮ ಆಹಾರ ಕ್ರಮ ವ್ಯತ್ಯಾಸವಾಗುತ್ತೆ, ನಿಮ್ಮ ಜೀರ್ಣಕ್ರಿಯೆ ವ್ಯತ್ಯಾಸ ಆಗುತ್ತೆ, ನಿಮ್ಮ ಆರೋಗ್ಯಗಳು ವ್ಯತ್ಯಾಸ ಆಗುತ್ತೆ. ಇದರ ಬಹಳ ಕೆಟ್ಟ ಪರಿಣಾಮವನ್ನು ನೀವು ಅನುಭವಿಸಬೇಕಾಗ್ತದೆ. ತುಂಬ ಅದ್ಭುತವಾದ ಶುಭ ವಿಚಾರಗಳನ್ನು ನಾನು ಅದ್ರ ಬಗ್ಗೆ ತಿಳಿಸಿದ್ದೀನಿ. ತುಂಬ ಅದ್ಭುತವಾಗಿರತಕ್ಕಂಥ ನಿಮ್ಮ ಆರೋಗ್ಯಾದಿ ವ್ಯವಹಾರಗಳನ್ನು ಸ್ವತಃ ಸ್ವಯಂಕೃತ ಅಪರಾಧವಾಗಿ ನೀವೇ ಸರಿಯಾಗಿ ನಿದ್ದೆ ಮಾಡದೆ, ಸರಿಯಾಗಿ ಇದು ಮಾಡದೆ, ಓವರಾಗಿ ಕೆಲಸ ಮಾಡಿಕೊಂಡು ನೀವೇ ಹಾಳು ಮಾಡಿಕೊಳ್ಳುವ ಸಾಧ್ಯತೆ ಜಾಸ್ತಿ ಇದೆ. ಅದಕ್ಕೋಸ್ಕರ ನಾನು ಹೇಳುವಂಥದ್ದು, ಕಣ್ತುಂಬ ನಿದ್ದೆ ಮಾಡಿ. ನಿದ್ದೆ ಜಾಸ್ತಿನೂ ಆಗಬಾರ್ದು, ನಿದ್ದೆ ಕಡಿಮೆನೂ ಆಗಬಾರ್ದು. ಏನು ಅವಶ್ಯಕತೆ ಇದೆ 6 to 7 hours ಏನಿರ್ತದೆ ಅದಷ್ಟು ಕನಿಷ್ಠ ಪಕ್ಷ ನಿದ್ರೆಯನ್ನು ನೀವು ಮಾಡಲೇಬೇಕಾಗ್ತದೆ. ನೀವು ನಿದ್ದೆ ಬಗ್ಗೆ ಗಮನ ಕೊಡಲೇಬೇಕಾಗ್ತದೆ. ಅದ್ರ ಬಗ್ಗೆ ದಯವಿಟ್ಟು ತಾತ್ಸಾರ ಮಾಡಬೇಡಿ. ಏನು ಕುಜಗ್ರಹದ ಅಷ್ಟೋತ್ರ, ಸುಬ್ರಹ್ಮಣ್ಯ ಸ್ತೋತ್ರಗಳನ್ನು ಪಠನೆ ಮಾಡ್ತಾ ಇರಿ, ಆರೋಗ್ಯ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತದೆ. ಇಲ್ಲಾಂದ್ರೆ ನಿಮ್ಮೆಲ್ಲ ವಿಶೇಷವಾದಂಥ ಸಮಸ್ಯೆಗಳು ಜನವರಿ ತಿಂಗಳು ಅಥವಾ ಮುಂದಿನ ದಿನಗಳ ನಿಮ್ಮೆಲ್ಲ ಸಮಸ್ಯೆಗಳಿಗೆ ವಿಶೇಷ ಪರಿಹಾರ ಸಹ ಇದೆ. ಡಿಸೆಂಬರ್ 20ನೇ ತಾರೀಕು ಶನಿವಾರ ಅಮಾವಾಸ್ಯೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಿಮ್ಮೆಲ್ಲರ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ವಿಶೇಷವಾದಂತಹ ಪರಿಹಾರಗಳನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿಯೂ ಸಹ ನಿಮ್ಮ ದೃಷ್ಟಿ ದೋಷ, ಮಾಟಮಂತ್ರ, ಶತ್ರುಬಾಧೆ ಇದೆಲ್ಲ ಪರಿಹಾರಕ್ಕೋಸ್ಕರವಾಗಿಯೇ ಶತ್ರು ನಿಗ್ರಹ ಬಗಳಾಮುಖಿ ಹೋಮವನ್ನು ಮಾಡ್ತಾ ಇದ್ದೇವೆ. ಆ ಬಗಳಾಮುಖಿ ಹೋಮ ವರ್ಷಕ್ಕೆ ಒಂದೇ ಸಲ ಮಾಡ್ತಕ್ಕಂಥದ್ದು ನಿಮಗೋಸ್ಕರ. ಈ ಮಾರ್ಗಶೀರ್ಷ ಅಮಾವಾಸ್ಯೆ 20ನೇ ತಾರೀಕಿನ ದಿವಸ ಮಾಡ್ತಾ ಇದ್ದೇವೆ, ಶನಿವಾರದ ದಿವಸ ಮಾಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ಕೊಟ್ಕೊಳ್ಬಹುದು. ನಿಮ್ಮೆಲ್ಲ ದೃಷ್ಟಿದೋಷ, ಮಾಟಮಂತ್ರ, ಶತ್ರುಬಾಧೆಗಳೆಲ್ಲ ಪರಿಹಾರವಾಗಬೇಕು ಅಂತ. ಅದರಲ್ಲಿ ಬಹಳ ವಿಶೇಷವಾಗಿ ಅವತ್ತು ಕೇತು ಜಯಂತಿ, ಆದ್ರಿಂದ ಮಹಾಕೇತು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಕೇತು ಅಂದರೆ ಕಿರಿಕಿರಿ. ನಿಮ್ಮ ಏನು ದಿನನಿತ್ಯದ ಕೆಲಸಗಳಲ್ಲಿ ದಿನಾ ಕಿರಿಕಿರಿ ಆಗ್ತಾ ಇದೆ, ಬಹಳ ಕಿರಿಕಿರಿ ಆಗ್ತದೆ,
ಗುರುಗಳೇ ಅಂತ, ಅಥವಾ ಎಲ್ಲ ಏನು ಕೆಲಸ ಮಾಡ್ಲಿಕ್ಕೆ ಹೋದ್ರು ಕೂಡ ವಿಘ್ನಗಳು ಉಂಟಾಗ್ತಾ ಇದೆ, ನಿರ್ವಿಘ್ನವಾಗಿ ಏನು ಆಗ್ತಾ ಇಲ್ಲ, ಎಲ್ಲ ಒಂದು ಅಡ್ಡಿ ಆತಂಕ ಬರೇ ಅಡ್ಡಿ ಆಗ್ತಾ ಇದೆ, ಯಾವ ಕೆಲಸಗಳು ಮಾಡೋಕ್ಕಾಗಲ್ಲ ಅಂತಿರಲ್ಲ, ಆ ಅಡ್ಡಿ ಆತಂಕಗಳನ್ನು ನಿವಾರಿಸಿ ನಿರ್ವಿಘ್ನವಾಗಿ ನಿಮ್ಮ ಕೆಲಸ ಕಾರ್ಯಗಳಾಗಬೇಕು ಅಂದರೆ ಕೇತು ಅನುಗ್ರಹವಾಗಬೇಕಾಗ್ತದೆ. ಸೊ ಅವತ್ತಿನ ದಿವಸ ಕೇತು ಜಯಂತಿ ಇರೋದ್ರಿಂದ ನಾವು ಕೇತು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ದೃಷ್ಟಿ ದೋಷಗಳೆಲ್ಲ ಪರಿಹಾರ, ಯಾಕಂದ್ರೆ ಕೇತುವಿಂದ ದೃಷ್ಟಿಗೂ ಸಂಬಂಧಪಟ್ಟಂಥವನಾಗಿರ್ತಾನೆ. ಅದರಿಂದ ಕುದೃಷ್ಟಿ ಪರಿಹಾರ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು ಅಂತ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಇನ್ನು ದೃಷ್ಟಿ ದೋಷ ಅಂತೂ ನಿಮಗೆ ಗೊತ್ತೇ ಇದೆ, ಅದನ್ನ ಎಂತ ಹೇಳ್ತೀವಿ, ನಿಮಗೆ ಮನುಷ್ಯನ ಹಿಡ್ಕೋಬಹುದು, ಮನುಷ್ಯನ ಮನಸ್ಸನ್ನು ಹಿಡ್ಕೊಳಕ್ಕಾಗಲ್ಲ ಅಂತ. ಸೊ ಕೆಲವರು ನಿಮ್ಮನ್ನು ನೋಡಿದ್ರೆ ನಿಮಗೆ ದೃಷ್ಟಿ ಆಗ್ಬಿಡುತ್ತೆ, ಕೆಲವರು ನಿಮ್ಮ ಬಗ್ಗೆ ಮಾತಾಡ್ತಾ ಇರ್ತಾರೆ, ನಿಮಗೆ ಬಗ್ಗೆ ದೃಷ್ಟಿ ಆಗ್ಬಿಡುತ್ತೆ, ಕೆಲವರು ಒಂದಿಷ್ಟು ಮಾಟ ಮಂತ್ರ ಮಾಡಿಸಿ ಯಾಕೆ ನಿಮಗೆ ದೃಷ್ಟಿ ಮಾಡ್ತಾರೆ, ಕೆಲವು ಮನಸ್ಸಲ್ಲೇ ಕೊರಗ್ತಾ ಇರ್ತಾರೆ ನೀವು ಅಭಿವೃದ್ಧಿ ಆದ್ರಿ ಅಂತ, ನಿಮಗೆ ದೃಷ್ಟಿ ಆಗುತ್ತೆ. ಹೀಗೆ ಆ ದೃಷ್ಟಿಯ ದೋಷದಿಂದಾಗಿ ಬಹಳಷ್ಟು ಕೈಗೆ ಬಂದಿದ್ದು ಬಾಯಿಗೆ ಬರಲಿಲ್ಲ ಅನ್ನೋ ರೀತಿಯಲ್ಲಿ ಉದ್ಯೋಗ ಇರಬಹುದು, ವಿವಾಹ ಇರಬಹುದು, ಬೇರೆ ಬೇರೆ ಅವಕಾಶ ಇರಬಹುದು, ಹಣಕಾಸು, ವ್ಯಾಪಾರ, ದೃಷ್ಟಿ ದೋಷದಿಂದಾಗಿ ಬಹಳಷ್ಟು ಕಳ್ಕೊಂಡಿರ್ತೀರಿ ನೀವು. ಸೊ ನೀವು ಕಳ್ಕೊಂಡಿದ್ದನ್ನ ಅಲ್ಲಿಗೆ ಸ್ಟಾಪ್ ಆಗಬೇಕು, ಕಳ್ಕೊಂಡಿದ್ದನ್ನ ಮರಳ ಪಡ್ಕೊಳ್ಳೋಂಗಾಗಬೇಕು, ಒಳ್ಳೆ ರೀತಿಯಲ್ಲಿ ಆಗಬೇಕು, ದೃಷ್ಟಿ ದೋಷ ಪರಿಹಾರ ಆಗಬೇಕು. ಆದ್ರಿಂದಲೇ ಕುದೃಷ್ಟಿ ಪರಿಹಾರ ಹೋಮವನ್ನು ಮಾಡ್ತಾ ಇದ್ದೇವೆ. ಇಷ್ಟೆಲ್ಲ ಹೋಮಗಳಲ್ಲಿ ಬಹಳ ವಿಶೇಷವಾಗಿ ಅಭಿಮಂತ್ರಣೆ ಮಾಡಿ ಕೊಡ್ತಾ ಇದ್ದೇವೆ. ಅಷ್ಟಧಾತು ಅಷ್ಟ ದಿಗ್ಬಂಧನ ಮಹಾರಕ್ಷಾ ಕವಚವನ್ನು ಕೊಡ್ತಾ ಇದ್ದೇವೆ, ಬಗಳಾಮುಖಿ ರಕ್ಷಾ ಕವಚ. ಇಷ್ಟು ಒಂದು ಅದ್ಭುತವಾದಂತಹ ಅಷ್ಟಧಾತುವಿನ ಈ ಯಂತ್ರವನ್ನ ನೀವು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಬಹುದು, ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಳ್ಬಹುದು, ದೇವ್ರ ಮನೇಲಿ ಇಟ್ಕೊಳ್ಬಹುದು, ಲಾಕರಲ್ಲಿ ಇಟ್ಕೊಳ್ಬಹುದು, ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಬಹುದು. ಯಾರ್ಯಾರು ಸಂಕಲ್ಪ ಸೇವೆ ಕೊಡ್ತಾರೆ ಲೈವ್ ಅಲ್ಲಿ ಅವತ್ತಿನ ದಿವಸ 20ನೇ ತಾರೀಕು ಶನಿವಾರ ಅಮಾವಾಸ್ಯ ದಿವಸ ಬೆಳಗ್ಗೆ ಲೈವ್ ಅಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲಾ ಹೋಮಗಳು, ಶತ್ರು ನಿಗ್ರಹ ಬಗಳಾಮುಖಿ ಹೋಮ ಇರಬಹುದು, ಕುದೃಷ್ಟಿ ಪರಿಹಾರ ಹೋಮ ಇರಬಹುದು, ವಿಶೇಷವಾದಂತಹ ಕೇತು ಶಾಂತಿ ಹೋಮ ಇರಬಹುದು, ಸ್ವಯಂವರ ಪಾರ್ವತಿ ಹೋಮ ಇರಬಹುದು, ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳೆಲ್ಲದನ್ನೂ ಸಹ ನೀವು ಲೈವ್ ಆಗಿ ನೋಡ್ತೀರಾ. ಈ ಒಂದು ವಿಶೇಷವಾದಂತಹ ಅಷ್ಟಧಾತು ಅಷ್ಟ ದಿಗ್ಬಂಧನ ಮಹಾರಕ್ಷಾ ಕವಚವನ್ನ ಈ ಎಲ್ಲ ಹೋಮಗಳಲ್ಲಿಟ್ಟು ಎನರ್ಜೈಸ್ ಮಾಡ್ತೇವೆ. ಹಾಗೂ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆಯ ಕುಂಕುಮ ಪ್ರಸಾದ ಜೊತೆಗೆ ಈ ವಿಶೇಷವಾದಂತಹ ಒಂದು ಪ್ರಸಾದವನ್ನ, ಯಂತ್ರವನ್ನ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ಸೊ ಅದರಿಂದ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಈ ಮಾಟ ಮಂತ್ರ, ದೃಷ್ಟಿದೋಷ, ಶತ್ರುಬಾಧೆ, ದಾಂಪತ್ಯ ಬಾಧೆ, ವಿವಾಹ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳು, ದೃಷ್ಟಿ ದೋಷಗಳು, ಕೋರ್ಟು ಯಾವುದೇ ಸಮಸ್ಯೆ ಇರಲೂ ಸಹ ಅದು ಪರಿಹಾರವಾಗಲಿ. ಈ ಯಂತ್ರವನ್ನು ನಿಮ್ಮ ಜೊತೆಗೆ ಇಟ್ಕೊಂಡಿರಿ, ಖಂಡಿತವಾಗಿ ನಿಮಗೆ ಒಳ್ಳೆಯದಾಗಲಿ. ಹಾಗೂ ಹಲವಾರು ಜನಕ್ಕೆ ಈ ವಿಚಾರ ಗೊತ್ತಾಗಬೇಕು. ದಯವಿಟ್ಟು ನೀವು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಯೂಟ್ಯೂಬಲ್ಲಿ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡೋಕ್ಕೆ ದಯವಿಟ್ಟು ಮರಿಬೇಡಿ. ವಿಶೇಷವಾದ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೆಳಗಡೆ ಕಮೆಂಟ್ ಸೆಕ್ಷನ್ ಇದೆ, ಓಪನ್ ಇದೆ, ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಪ್ರಶ್ನೆಗಳನ್ನು ನಾನು ಓದ್ತಾ ಇರ್ತೇನೆ, ಸಾಧ್ಯವಾದಷ್ಟು ನಾನು ಅದನ್ನು ರಿಪ್ಲೈ ಮಾಡಲಿಕ್ಕೂ ಸಹ ಪ್ರಯತ್ನವನ್ನು ಮಾಡ್ತಾ ಇರ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.